ಮೂವಿ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿ ಮಾಡಿದ್ದಾರೆ. ಪಾತ್ರಗಳು ಅವರವರ ಪಾತ್ರಗಳು ಚೆನ್ನಾಗಿ ವಹಿಸಿ ಮಾಡಿದ್ದಾರೆ. ಥಿಯೇಟ್ರ್ ಸಿಗೋದೇ ಕಷ್ಟ ಕನ್ನಡ ಮೂವಿಗಳಿಗೆ. ಆದರೆ ಕನ್ನಡ ಮೂವಿಗೆ ಥಿಯೇಟ್ರ್ ಸಿಕ್ಕಿದೆ ಅಂದರೆ ನಾನು ಖುಷಿ ಪಡ್ತಾ ಇದ್ದೀನಿ. ಎಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿರೋವಂಥ ಥಿಯೇಟ್ರುಗಳು ಅವ್ರಿಗೆ ಮಾತ್ರನೇ ಸಿಗ್ತಾ ಇದೆ. ಈ ಮಧ್ಯಮ ವರ್ಗದ ಥಿಯೇಟ್ರುಗಳಿಗೆ ಅವ್ರಿಗೆ ಸಿಗ್ತಾ ಇಲ್ಲ. ಅಂಥವ್ರಿಗೂ ಪ್ರೋತ್ಸಾಹಿಸಬೇಕು. ನಮ್ಮ ಫಿಲಮ್ ಫೀಲ್ಡ್ ಚೇಂಬರ್ಗಳಲ್ಲಾಗಲಿ ಯಾರೇ ಆಗಲಿ ಮಾಲ್ಗೆಲ್ಲ ಆಗ್ತಾ ಇದ್ದಾರೆ. ಪಾಪ ಮಾಲ್ಗೆ ಹೋಗಿ ನೋಡ್ದಿರೋ ಅಂಥ ಜನಗಳು ಎಷ್ಟೋ ಇದ್ದಾರೆ. ಪಾಪ ಅವ್ರಿಗೆ ಬಡ್ಜೆಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್. ಥಿಯೇಟ್ರು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ನೋಡೋ ಅಂಥದ್ದು ಏನೋ ಒಂದು ಅವ್ರು ನೋಡೋ ಅಂಥ ಪ್ರೈಸಲ್ಲಿ ಅವ್ರಿಗೆ ಸಿಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಬಂದು ನೋಡಬೇಕು ಇಂಥ ಮೂವಿಗಳನ್ನ. ಅವ್ರಿಗೆ ಪ್ರೋತ್ಸಾಹಿಸಿ. ಪ್ರತಿಯೊಂದು ಸೀನು ಸುಧಾ ಸೂಪರಾಗಿ ಬಂದಿದೆ. ಎಲ್ಲ ಚೆನ್ನಾಗಿದೆ. ಥಿಯೇಟ್ರ್ ಸಿಕ್ಕಿರೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಅವ್ರ ಟೀಮ್ಗೆ. ನಿಮಗೂ ಸದಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ಮಾರ್ನಮಿ ಅಂತ. ಸೊ ಕತೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಮ್ಮ ರಿತ್ವಿಕ್ ಅಣ್ಣ ಸೀರಿಯಲಲ್ಲಿ ಗಿಣಿರಾಮ ನಿನಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು. ಸೊ ಇದು ಒಂದು ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆಮೇಲೆ ಏನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಬರೋಕ್ಕೂ ಮುಂಚೆ ಪ್ರಮೋಷನ್ ಮಾಡಿರ್ತೀರ. ಆಮೇಲೆ ಹೊಸ ಹೀರೋ ಅನ್ನೋದೇ ಪ್ರತಿ ಥಿಯೇಟ್ರ್ಗಳಿಗೂ ಹೋಗಿ ಪಬ್ಲಿಕ್ ರಿವ್ಯೂ ತಗೊಂತೀರಾ. ಆಮೇಲೆ ನೀವು ಸಿನಿಮಾಗಳು ನೋಡ್ತೀರಾ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಅಂತಲೇ ಹೇಳ್ಬೋದು. ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇದೆ. ಒಂದು ಹುಡುಗನ ಇಷ್ಟಪಟ್ಟು ಕೊನೆಗೆ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಹುಡುಗರು ಅಷ್ಟೇ, ಅಂದರೆ ಹೀರೋ ಆದಂಥವ್ರು ಒಬ್ಬರನ್ನ ಇಷ್ಟಪಟ್ಟರೆ ಮದುವೆ ಆದಮೇಲೆ ತನ್ನ ಮಕ್ಕಳಾಯಿತು ತಾನಾಯಿತು ಅಂತ ಜೀವನ ನಡೆಸೋ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ದಿನ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ರಿಷಿಯವರು ಹೊಸ ನಿರ್ದೇಶಕರು ಅಂತ ಅನ್ಸಲ್ಲ, ತುಂಬ ಅನುಭವ ಇರುವಂಥ ನಿರ್ದೇಶಕರು ಅಂತ ಅನ್ಸುತ್ತೆ. ಅವ್ರಿಗೂ ಒಳ್ಳೇದಾಗಲಿ. ನನ್ನ ಪ್ರೀತಿಯ ರಿತ್ವಿಕ್ ಅಣ್ಣವ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ರಿತ್ವಿಕ್ ಅಣ್ಣ. ಲವ್ ಯು. ಥ್ಯಾಂಕ್ ಯು. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಏನ್ ಫೀಲಿಂಗ್ ತೆಗ್ದಿದ್ದಾರೆ ಅಂದ್ರೆ ಅಮ್ಮನ ಸ್ಟೋರಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತೆ ನಾನು ಫ್ಯಾಮಿಲಿ ಕರ್ಕೊಂಬರೋದೇ ಇದಾಗ್ಬಿಡ್ತು. ನಾನು ಫ್ಯಾಮಿಲಿ ಕರ್ಕೊಂಬಂದು ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲಿ ನೋಡ್ತೀನಿ, ಇನ್ನೊಂದ್ಸಲಿ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡ್ತೀನಿ. ನೆಕ್ಸ್ಟ್ ಲೆವೆಲ್. ಋತಿಕ್ ಸರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಬಂದೇ ಬರ್ತೀನಿ, ನೋಡ್ತೀನಿ. ಸ್ಟೋರಿ ಮಾತ್ರ ಮಸ್ತಾಗಿದೆ. ಅಮ್ಮ ಸ್ಟೋರಿನು ಮತ್ತೆ ಅದು ಅವರು ಲವ್ ಸ್ಟೋರಿ, ಅದು ಫೀಲಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮಾರ್ನವಮಿ ಅಂತ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಮತ್ತು ಹೀರೋಯಿನ್ ಮೇಡಮ್ಮು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ, ಕನ್ನಡ ಸಿನಿಮಾನ ಉಳಿಸೋಣ. ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.